ಇನ್ನು ಬಿಜೆಪಿ ಅಧ್ಯಕ್ಷ ಬದಲಾದ್ರೆ ರೆಬೆಲ್ಸ್ ಖುಷಿ, ಬದಲಾಗದಿದ್ರೆ ರೆಬೆಲ್ಸ್ಗೆ ಕಸಿವಿಸಿ ಮುಂದೇನು ಮಾಡ್ತಾರೆ ಅಂತ. ಬದಲಾದ್ರೆ ಏನು? ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಅವರೇ ಸೇಫ್ಟಿ ಕಾಂಗ್ರೆಸ್ಗೆ ಹೋಗ್ಬೋದೇನೋ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ. ಇನ್ನು ಅವ್ರು ನಂಬ್ಕೊಂಡು ರೇಣುಕಾಚಾರ್ಯ ಹೋಗಕ್ಕಲ್ಲಾಲೆ 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೊನ್ನಾಳಿನಲ್ಲಿ ಶಾಂತನ್ ಗೌಡ್ರು ಕಾಂಗ್ರೆಸ್ ಎಮ್ಎಲ್ಎ, ಅಲ್ಲಾಲೆ ಬೇರೆ ಬೇರೆ ಆಲ್ಟರ್ನೇಟಿವ್ ರೆಡಿ ಅವರೇ. ಆದರೆ ಉಳಿದವರು ಯಾರ್ಯಾರಿದಾರಲ್ಲ, ಅಂದರೆ ವಿಜೇಂದ್ರ ಜೊತೆ ಹೆಚ್ಚಿನ MLA ಕ್ಯಾಂಡಿಡೇಟ್ಗಳು ಬಹಿರಂಗವಾಗಿ ಗುರುತಿಸ್ಕೊಳ್ಳೋಕೆ ಹಿಂದೇಟಾಗ್ತಿದ್ದಾರೆ. ಕಾರಣ ಎಷ್ಟೇ, ಪಾರ್ಟಿ ಲೈನಲ್ಲಿ ಇರೋದವರೆಲ್ಲ, ಪಕ್ಷದ ಲೈನಲ್ಲಿರೋರು. ಈಗ ಬಸವರಾಜ್ ದಡೇಸೂಗೂರು ಕನಕಗಿರಿ XMLA, ಅವರು ವಿಜೇಂದ್ರ ಕಾಂಗ್ರೆಸ್ಗೆ ಹೋದ್ರು ಅಂತ ಹೋಗೋಕ್ಕಾಗತ್ತೇನು? ಇಲ್ಲ. ಅಂದರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಸುಮ್ಮನೆ ಇಲ್ಲ. ವಿಜೇಂದ್ರ ವಿರುದ್ಧ ಇವರೆಲ್ಲ ಆರೋಪ ಮಾಡ್ತಿರ್ತೇನೋ, ತಂತ್ರ ಮಾಡಿಬಿಟ್ಟು ಕುತಂತ್ರ ಮಾಡ್ತಾನೆ ಮನುಷ್ಯ ಅಂತ. ಆದರೆ ಬದಲಾದರೆ ಯಾರು ರಾಜ್ಯಾಧ್ಯಕ್ಷ ಆಗ್ತಾರೆ ನೆಕ್ಸ್ಟು? ಅದು ಲಿಂಗಾಯತರಿಗೆ ಕೊಡ್ತಾರ, ಇಲ್ಲ ಒಕ್ಕಲಿಗರಿಗೆ ಕೊಡ್ತಾರ? ಯತ್ನಾಳ್ ವಿಪಕ್ಷ ನಾಯಕ ಆಗ್ಬೋದು, ಒಕ್ಕಲಿಗರಿಗೆ ಯಾರಿಗೋ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಬೋದು, ಅಥವಾ ಸುನಿಲ್ ಕುಮಾರ್ ರಾಜ್ಯಾಧ್ಯಕ್ಷ ಆಗ್ಬೋದು. ಈ ಥರದ ಚರ್ಚೆಗಳಿದೆ. ಬದಲಾದರೆ ಏನು ಕಳ್ಕೊಳ್ಳೋದೇನಿಲ್ಲ. ವಿಜೇಂದ್ರ ಜೊತೆ ಒಂದಷ್ಟು ಜನ ಹೋಗ್ಬಿಟ್ಟು ಕಾಂಗ್ರೆಸ್ಗಂತೂ ಹೋಗಿ ಸೇರ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಯಾಕೆಂದರೆ ವಿಜೇಂದ್ರ ವಿರುದ್ಧ ಕಾಂಗ್ರೆಸ್ ಅವರು ದೊಡ್ಡ ಮಟ್ಟಕ್ಕೆ ಆರೋಪ ಮಾಡಿದ್ದಾರೆ. ವಿಜೇಂದ್ರ ಅವ್ರ ತಂದೆ ಯಡಿಯೂರಪ್ಪ ವಿರುದ್ಧ ಪ್ರಕರಣ, ಪುಕ್ಸೋ ಪ್ರಕರಣ, ಇವೆಲ್ಲವೂ ಕಾಂಗ್ರೆಸ್ ಅವರು ಎಲ್ಲನೂ ಕೆಂಡ ಕಾರಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ವಿರುದ್ಧ ಆರೋಪ ಮಾಡಿ. ಸೊ ಹಾಗಾಗಿ ವಿಜೇಂದ್ರ ಅವ್ರನ್ನ ಕರ್ಕೋಬೋದಾ? ಅವಾಗೇ ಡೌಟ್ ಇದೆ. ಬಟ್ ವಿಜೇಂದ್ರ ಬದಲಾದರೆ ಮತ್ತೊಂದು ಲಿಂಗಾಯತ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಅಂದರೆ ಯತ್ನಾಳ್ ಆಗಬೇಕು, ಇಲ್ಲ ಅವರು ವಿಪಕ್ಷ ನಾಯಕ ಆದರೆ ರಾಜ್ಯಾಧ್ಯಕ್ಷ ಸ್ಥಾನ ಅದು ಒಕ್ಕಲಿಗರು ಅಥವಾ ಸುನಿಲ್ ಕುಮಾರ್ಗೂ ಈ ಥರದ ಏನೋ ಅವಕಾಶ ಆಗ್ಬೋದೇನೋ. ಬದಲಾಗದಿದ್ರೇನು ಉದ್ದೇಶ? ಅವರೆಲ್ಲರೂ ಹಾರಾಟ, ಚೀರಾಟ, ಹೋರಾಟ ಎಲ್ಲ ಆಗ್ತಿರುತ್ತೆ ಬದಲಾಗಲಿ ಅಂತ. ಬದಲಾಗದಿದ್ದರೆ ಆ ಬೀದಿಲಿ ಹೈಕಮಾಂಡ್ಗೂ ಬೈಕೊಂಡು ಓಡಾಡ್ತಾರೆ. ಈಗ ಯಡಿಯೂರಪ್ಪನಿಗೆ ಬೈತವ್ರೆ, ವಿಜೇಂದ್ರಗೆ ಬೈತವ್ರೆ, ಆಮೇಲೆ ನರೇಂದ್ರ ಮೋದಿಗೂ ಬೈತಾರೆ. ಸೂಟ್ ಕೇಸ್ ಇಸ್ಕೊಬಿಟ್ಟಿದ್ದಾರೆ ನರೇಂದ್ರ ಮೋದಿ, ಅಮಿತ್ ಶಾನೇ ಕೊಂಡ್ಕೊಬಿಟ್ಟಿದ್ದಾರೆ ವಿಜೇಂದ್ರ, JP ನಡ್ಡನ್ ಕೊಂಡ್ಕೊಬಿಟ್ಟಿದ್ದಾರೆ, ರಾಧಾ ಮೋಹನ್ ದಾಸ್ ಕೊಂಡ್ಕೊಬಿಟ್ಟಿದ್ದಾರೆ. ದಮ್ಮು ತಾಕತ್ ಯಾವುದೂ ಇಲ್ಲ ಈ ಹೈಕಮಾಂಡ್ಗೆ ಅಂತ ಬೈಕೊಂಡು ಓಡಾಡ್ತಾರೆ ಅಷ್ಟೇ. ಕಾಂಗ್ರೆಸ್ಗೆ ಹೋಗ್ತಾರೆ, ಯತ್ನಾಳ್ ಹೋಗಲ್ಲ. DK ಶಿವಕುಮಾರ್ ಅವ್ರಿಗೆ ಹೋಗೋಕ್ಕಾಗತ್ತೆ? ಆಗಲ್ಲ. ಸೊ ಹಾಗಾಗಿ ಬದಲಾದರೆ ತಣ್ಣಗಾಗ್ಬೋದೇನೋ ಭಿನ್ನಮತ. ಬದಲಾಗದಿದ್ದರೆ ಇನ್ನು ಮುಂದಿನ 3 ವರ್ಷಗಳ ಕಾಲ BJP ಕಾರ್ಯಕರ್ತರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಿವಿಗೆ ಹತ್ತಿ ಹಾಕೊಂಡು ಕುತ್ಕೊಬಿಡ್ಬೇಕು, ಹೆಂಗಾರ ಬದಾರ್ಕೊಂಡು ಸಾಯ್ಲಪ್ಪ ಇವರು. ಯಾಕೆಂದರೆ ಪಾಪ ಒದ್ದಾಡ್ತಲ್ಲಿರೋದು ಕಾರ್ಯಕರ್ತರು. ಬದಲಾದರೆ ಎಲ್ಲರೂ ಸುಮ್ಮನಿರ್ತಾರೆ, ಬದಲಾಗದಿದ್ರೆ ಇನ್ನೂ ಹಾತ್ ಬೀದಿಲಿ ಬೈಕೊಂಡು ಓಡಾಡ್ತಾರೆ. ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರನ, ಹಾಗೆ ಅಮಿತ್ ಶಾ ಅವ್ರನ್ನ, ಮೋದಿನ, ರಾಧಾ ಮೋಹನ್ ದಾಸ್ ಅವ್ರನ್ನ. ಸೊ ಆದರೆ ಬದಲಾದ ಮೇಲೆ ಯಾರು ಅಂದಾಗ ಡಾಕ್ಟರ್ ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್ ಅವರು, ಈ ಥರ ಚರ್ಚೆ, ಇಲ್ಲ ಅರವಿಂದ್ ಬೆಲ್ಲದ್ದು ರಾಜ್ಯಾಧ್ಯಕ್ಷರು, ಈ ಥರದ್ದೇನೇನೋ ಒಂದಿದೆ. ಬದಲಾಗತ್ತೆ ಅನ್ನೋ ವಿಶ್ವಾಸದಲ್ಲಿ ರೆಬೆಲ್ಸ್ ಇದ್ದಾರೆ, ತಟಸ್ಥ ಬಣ ಇದೆ. ಹಾಗಾಗಿ ವಿಜೇಂದ್ರ ದಿನೇ ದಿನೇ ಅಖಾಡದಲ್ಲಿ ಏಕಾಂಗಿ ಆಗ್ತಾವ್ರೆ. ಗೊತ್ತಿಲ್ಲ, ಯಾಕೆಂದರೆ ರಾಜಕಾರಣದಲ್ಲಿ ತಂತ್ರ ಪ್ರತಿತಂತ್ರ ಮಾಡಬೇಕು. ಆದರೆ ಬೆಳಗ್ಗೆ ಎದ್ರೆ ಕುತಂತ್ರ ಮಾಡ್ತಾ ಕೂತ್ಕೊಂಡ್ರೆ ಇವೆಲ್ಲ ಅನುಭವಿಸ್ಬೇಕಾಗತ್ತೆ ಅನ್ನೋದು ಕೆಲವ್ರ ಮಾತು. ವಿಜೇಂದ್ರ ಫೈಟ್ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ಅಲ್ಲ, ದಳದ ವಿರುದ್ಧನ ಅಲ್ಲ. ವಿಜೇಂದ್ರ ಫೈಟ್ ಮಾಡಿದ್ದು BJP ಅವ್ರನ್ನ ಸೋಲ್ಸೋಕ್ಕೆ, BJP ನಾಯಕರನ್ನ ಸೋಲ್ಸೋಕ್ಕೆ, BJP ಅಭ್ಯರ್ಥಿಗಳನ್ನ ಸೋಲ್ಸೋಕ್ಕೆ ಅನ್ನೋದು ಕೆಲವರ ವಾದ. ಅದಕ್ಕೊಂದಷ್ಟು ಪುರಾವೆಗಳನ್ನ ಕೂಡ ಇಟ್ಕೊಂಡು ಕೂತಿದ್ದಾರೆ. ವಿಜೇಂದ್ರ ಲೀಡ್ರ್ ಅಲ್ಲ, ಟೀಮ್ ಲೀಡರ್ ಅಲ್ಲ, ಅವರು ಗ್ರೂಪ್ ಲೀಡರ್, ಗುಂಪು ಕಟ್ಕೊಂಡು ನಿಂತವ್ರು ವಿಜೇಂದ್ರ 4 ಜನ ಕಟ್ಕೊಂಡು ಅನ್ನೋದು ಆರೋಪಗಳು. ಗೊತ್ತಿಲ್ಲ. ಬದಲಾದರೆ ತಣ್ಣಗಾಗ್ಬೋದು ಎಲ್ಲರೂ. ಬದಲಾಗದಿದ್ರೆ ಸಮರ, BJPಯಲ್ಲಿ ಬೀದಿ ಜಗಳ ನಿತ್ಯ ನಿರಂತರ. ತಾವೇನು ಹೇಳ್ತೀರಿ? BJP ರಾಜ್ಯಾಧ್ಯಕ್ಷ ಸ್ಥಾನ ವಿಜೇಂದ್ರ ಬದಲಾಗಬೇಕಾ? ಬದಲಾಗದಿದ್ರೆ ಏನು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.